ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ Neo-6ನ GPS ಮಾಡ್ಯೂಲನ್ನು ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಮತ್ತು ಇದನ್ನು ಒಂದು ಸಿಂಪಲ್ ಟೆಸ್ಟನ್ನು ಮಾಡಿ ತೋರಿಸ್ತೀನಿ, ಬೇಸಿಕ್ ಟ್ಯುಟೋರಿಯಲ್ಲು. ಸೊ ನೋಡಿದ್ರೆ ಇಲ್ಲಿ ನಿಮಗೆ ಕಾಣ್ತಿರ್ಬೋದು, ಇದೇ ಅದು Neo-6ನ ಅನ್ಬ್ಲಾಕ್ ದ GPS ಮಾಡ್ಯೂಲ್. ಇದು ನೋಡಿ, ಇಲ್ಲಿ ಕಾಣ್ತಿರ್ಬೋದು ನಿಮಗೆ GPS 6MV2 ಅಂತ ವರ್ಷನ್ 2 ಇದು. ಸೊ ನೋಡಿ, ನಿಮಗೆ ಕಾಣ್ತಿರ್ಬೋದು ಇದು. ಸೊ ಇದರಲ್ಲಿ ನಮಗೆ ಜಸ್ಟ್ 4 ಪಿನ್ಸ್ ಅನ್ನೋದು ಬರುತ್ತೆ, VCCಗೆ ಮತ್ತು ಗ್ರೌಂಡ್ ಪಿನ್ನು ಮತ್ತು RX ಮತ್ತು TX ಪಿನ್ನು. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಬೇಕಾದಷ್ಟು ಥರ ಪ್ರಾಜೆಕ್ಟ್ಸ್, GPS ಬೇಸ್ಡ್ ಪ್ರಾಜೆಕ್ಟ್ಸನ್ನು ಮಾಡ್ಬೋದು. ನಮ್ಮ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದನ್ನು ಯೂಸ್ ಮಾಡ್ಕೊಂಡು ನಾನು ಒಂದು GPS ಸಿಸ್ಟಮನ್ನು, ವೆಹಿಕಲ್ GPS ಸಿಸ್ಟಮನ್ನು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಇದು ಮಾಡ್ಯೂಲು, ಇದು ಬಂದು ಆ್ಯಂಟಿನಾ, ಅಂದರೆ ನಮಗೆ GPS ಸಿಗ್ನಲ್ಸ್ನ ರಿಸೀವ್ ಮಾಡ್ಕೊಳುತ್ತೆ. ಇಲ್ಲಿ ನಾವು ಇದನ್ನು ಹಾಕಿ ಪ್ರೆಸ್ ಮಾಡಬೇಕು. ನಾನು ಪ್ರೆಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಫಸ್ಟಿಗೆ ನಾನು ಇದಕ್ಕೆ ಆರ್ಡಿನೋನ ಕನೆಕ್ಟ್ ಮಾಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಅದಕ್ಕೆ ನಾವಿಲ್ಲಿ ಫಸ್ಟು ಆರ್ಡಿನೋ ಯೂನೋನ ತೊಗೊಂಡಿದ್ದೀವಿ. ಆರ್ಡಿನೋ ಯೂನೋನ ತೊಗೊಂಡು ನಾವಿಲ್ಲಿ ಫಸ್ಟು ನಾವಿಲ್ಲಿ ಆರ್ಡಿನೋಗೆ ಕೋಡನ್ನು ಅಪ್ಲೋಡ್ ಮಾಡೋಣ. ಸೊ ಇಲ್ಲಿ ಕೋಡಿಂಗ್ ಇದಕ್ಕೆ ಬಂದರೆ ಫಸ್ಟು ನಾವಿಲ್ಲಿ ಆರ್ಡಿನೋಗೆ ಕೋಡನ್ನು ಅಪ್ಲೋಡ್ ಮಾಡೋಣ. ಸೊ ಫಸ್ಟ್ ಆರ್ಡಿನೋಗೆ ನಾವು ಕೋಡನ್ನು ಅಪ್ಲೋಡ್ ಮಾಡೋಣ ಇಲ್ಲಿ. ಸೊ ಇಲ್ಲಿ ಒನ್ಸ್ ಕೋಡ್ ಅನ್ನೋದು ಅಪ್ಲೋಡ್ ಆದಮೇಲೆ ಆರ್ಡಿನೋ ಕೇಬಲನ್ನು ಡಿಸ್ಕನೆಕ್ಟ್ ಮಾಡಿ. ಸೊ ನಾವು ಇಲ್ಲಿ 4 ಜಂಪರ್ ವೈರ್ಸ್ ಬೇಕಾಗುತ್ತೆ, ತಗೊಳ್ಳೋಣ. ಸೊ ತೊಗೊಂಡು ಫಸ್ಟು ನಾವಿಲ್ಲಿ ಈ 4 ಪಿನ್ಸ್ ಜೊತೆ ಕನೆಕ್ಟ್ ಮಾಡೋಣ. ಸೊ ಕನೆಕ್ಟ್ ಮಾಡಿದ್ಮೇಲೆ ನಾವು ಇಲ್ಲಿ VCC ಗ್ರೌಂಡನ್ನು ಆರ್ಡಿನೋ VCC ಗ್ರೌಂಡ್ಗೆ ಕನೆಕ್ಟ್ ಮಾಡೋಣ ಫಸ್ಟು. ಸೊ ಮತ್ತೆ ನಾವು ಇಲ್ಲಿ RX TX ಪಿನ್ಸನ್ನು ಪಿನ್ ನಂಬರ್ 6 ಮತ್ತು 7 ಜೊತೆ ಕನೆಕ್ಟ್ ಮಾಡೋಣ. ಸೊ ಕನೆಕ್ಟ್ ಮಾಡಿದ್ಮೇಲೆ ನಾವು ಈಗ ಆರ್ಡಿನೋಗೆ ಪವರನ್ನು ಕೊಡೋಣ. ಪವರನ್ನು ಕೊಟ್ಟು ಇದ್ರ ಕೋಡಿಂಗ್ನ ಮೇಲೆ ನಾನು ಇಲ್ಲಿ ತೋರಿಸ್ತೀನಿ. ಈಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಸೊ ನಿಮಗೆ ಇಲ್ಲಿ ಒಂದು ಸಿಗ್ನಲ್ಸ್ ಬರೋವರೆಗೂ ನಮಗೆ ಈ GPS ಮಾಡ್ಯೂಲಲ್ಲಿ ನಮಗೆ ಬ್ಲಿಂಕ್ ಅನ್ನೋದು ಆಗಲ್ಲ. ಸೊ ಇಲ್ಲಿ ಬ್ಲಿಂಕ್ ಆದಾಗ ನಮಗೆ ಸಿಗ್ನಲ್ಸ್ ಅನ್ನೋದು ಬರುತ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ನೋಡ್ಬೋದು, ಇಲ್ಲಿ ನಾನು ಆಲ್ರೆಡಿ ಇದನ್ನು ಕನೆಕ್ಟ್ ಮಾಡಿದ್ದೀನಿ. ಸೊ ನೋಡಿ, ನಿಮಗೆ ಇಲ್ಲಿ ಲೈಟ್ ಅನ್ನೋದು ಬ್ಲಿಂಕ್ ಆಗ್ತಿದೆ. ಸೊ ನಮಗೆ ಸಿಗ್ನಲ್ ಸಿಕ್ಕಿದೆ. ಸೊ ಈಗ ನಾವು ಇಲ್ಲಿ ಕೋಡಿಂಗ್ ಪಾರ್ಟಿಗೆ ಬರೋಣ. ಸೊ ಇದೇನೆಂದರೆ ಸ್ವಲ್ಪ ನಿಮಗೆ ಇಂಡೋರ್, ಅಂದರೆ ಮನೆಯೊಳಗೆ ನೀವು ಒನ್ ಟೈಮು ಆನ್ ಮಾಡಿದಾಗ ಇದು ಕನೆಕ್ಟ್ ಆಗಲ್ಲ GPS. ಒನ್ ಟೈಮ್ ನೀವು ಎಲ್ಲರೂ ಆಚೆ ಇದನ್ನು ತೊಗೊಂಡೋಗಿ ಬನ್ನಿ, ಆಮೇಲೆ ಕನೆಕ್ಟ್ ಆಗುತ್ತೆ ನಿಮಗೆ. ಯಾಕಂದರೆ ಸ್ವಲ್ಪ ಇದು ನೆಟ್ವರ್ಕ್ ಸ್ಲೋ ಇದೆ, ತುಂಬ ನೆಟ್ವರ್ಕ್ ಬ್ಯುಸಿ ಇದ್ದರೆ ಇದು ವರ್ಕ್ ಆಗೋಲ್ಲ, ಸ್ವಲ್ಪ ನಿಧಾನ. ಸೊ ನೋಡಿ, ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಲೈಟ್ ಬಂದು ಬ್ಲೂ ಲೈಟ್ ಬಂದು ಬ್ಲಿಂಕ್ ಆಗ್ತಿದೆ. ಸೊ ಅದೇ ಥರ ಈಗ ನಾವು ಕೋಡಿಂಗ್ ಪಾರ್ಟಲ್ಲಿ ಬರೋಣ. ಕೋಡಿಂಗ್ ಪಾರ್ಟಿಗೆ ಬಂದರೆ ಗೊತ್ತಾಗುತ್ತೆ ನೋಡಿ. ಸೊ ಫಸ್ಟ್ ಇಲ್ಲಿ ಆರ್ಡಿನೋ ಡ್ರೈವರನ್ನು ಓಪನ್ ಮಾಡಿ ಕೋಡನ್ನು ಪೇಸ್ಟ್ ಮಾಡೋಣ. ಈಗ ಇಲ್ಲಿ ಸೊ ನೋಡ್ಬೋದು, ನಿಮಗಿಲ್ಲಿ ನಾವು RX ಮತ್ತು TX ಪಿನ್ಸನ್ನು ನಾವಿಲ್ಲಿ ಡಿಫೈನ್ ಮಾಡಿದ್ದೀವಿ. RX ಪಿನ್ ಬಂದು 4, TX ಪಿನ್ ಬಂದು 3 ಫ್ರೆಂಡ್ಸ್ ಇದು. ಸೊ ನೆಕ್ಸ್ಟ್ ನಾವಿಲ್ಲಿ ಕಂಪೈಲ್ ಮಾಡೋಣ ಕೋಡನ್ನು. ಸೊ ಒನ್ಸ್ ಕೋಡ್ ಅನ್ನೋದು ಕಂಪೈಲ್ ಆದಮೇಲೆ ಅಪ್ಲೋಡ್ ಮಾಡಿಬಿಡೋಣ. ಅಪ್ಲೋಡ್ ಮಾಡಿದ್ಮೇಲೆ ನಮ್ಗೆ ನೆಕ್ಸ್ಟ್ ಇಲ್ಲಿ ನಾವು ಸೀರಿಯಲ್ ಮಾನಿಟರ್ ಓಪನ್ ಮಾಡಿ ಬಾಡ್ ರೇಟ್ 9600ಗೆ ನಾವು ಸೆಟ್ ಮಾಡೋಣ ಫಸ್ಟು. ಸೊ ಸೆಟ್ ಮಾಡಿದಾಗ ನೋಡಿ, ನಿಮಗೆ ಇಲ್ಲಿ ಕಾಣ್ತಿದೆ ಲೊಕೇಶನ್ನು, ನಮ್ಮ GPS ಮಾಡ್ಯೂಲ್ ಮತ್ತು ಆನ್ ಆಗಿದೆ. ಇಲ್ಲಿ ನೋಡಿ ಬ್ಲೂ ಲೈಟ್ ಬ್ಲಿಂಕ್ ಆಗ್ತಿದೆ ನಿಮಗೆ. ಸೊ ಇಲ್ಲಿ ನಮ್ಗೆ ಏನೇನು ತೋರಿಸುತ್ತಪ್ಪ ಅಂದರೆ ಲೊಕೇಶನ್ನು ಮತ್ತು ಟೈಮು ಡೇಟು ತೋರಿಸುತ್ತೆ ಫ್ರೆಂಡ್ಸ್. ನೋಡಿ, ನಿಮಗೆ ಅಲ್ಲಿ ಕಾಣ್ತಿರ್ಬೋದು.
ಲೊಕೇಶನ್ ಬಂದು ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ನಲ್ಲಿ ತೋರಿಸುತ್ತೆ ನಿಮಗೆ. ಸೊ ನಾನೀಗ ನೆಕ್ಸ್ಟ್ ಇಲ್ಲಿ ನಾನು ಕಾಪಿ ಮಾಡಿ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಸೊ ನೋಡಿ, ಈಗ ನಾನು ಕಾಪಿ ಮಾಡ್ಕೊತೀನಿ. ಇಲ್ಲಿ ಕಾಪಿ ಮಾಡಿ ಸೊ ನಾವು ಬ್ಯಾಕ್ ಒಂದೇ ಸರಿ ಗೂಗಲ್ ಮ್ಯಾಪ್ಸನ್ನು ಓಪನ್ ಮಾಡೋಣ. ಫಸ್ಟು ಗೂಗಲ್ ಮ್ಯಾಪ್ಸನ್ನು ಓಪನ್ ಮಾಡಿ ಸೊ ನಾವಲ್ಲಿ ಕಾಪಿ ಮಾಡ್ಕೊಂಡಿದ್ದು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಡ್ರೆಸ್ಸನ್ನು ನಾವು ಹೋಗಿ ಪೇಸ್ಟ್ ಮಾಡೋಣ. ಸೊ ನಾವಿಲ್ಲಿ ಪೇಸ್ಟ್ ಮಾಡಿದ್ಮೇಲೆ ನಮಗೆ ಸೊ ಸೇಮ್ ನಾನು ಎಲ್ಲಿ ನಮ್ಮ ಮನೇಲಿದ್ದೀನಿ ನೋಡಿ, ಹೋಮ್ ಅಂತ ಇದೆಯಲ್ಲ, ಸೊ ಅದು ನಮ್ಮ ಮನೆ ಅಲ್ಲೇ ತೋರಿಸ್ತಿದೆ, ಪರ್ಫೆಕ್ಟಾಗಿ ತೋರಿಸ್ತಿದೆ ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡು. ಸೊ ಇದೇ ಥರ ನಮಗೆ ಕೋಡ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಸರ್ಕ್ಯೂಟ್ ಡಯಾಗ್ರಾಮು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಒನ್ಸ್ ಇಲ್ಲಿ ಎಲ್ಲ ಕೋಡನ್ನು ಅಪ್ಲೋಡ್ ಆಗಿ ನಿಮಗೆ ಇಲ್ಲಿ ಕಾಣ್ತಿರ್ಬೋದು, ನೋಡಿದ್ರಲ್ಲ ಇಷ್ಟೊತ್ತು. ಸೊ ನಾವು ಈ ಥರ GSM GPS ಮಾಡ್ಯೂಲ್ ಅನ್ನೋದು ವರ್ಕ್ ಆಗುತ್ತೆ. ಸೊ ನಾವು ಇದನ್ನು ನೆಕ್ಸ್ಟ್ ನಮ್ಮ ಅಪ್ಕಮಿಂಗ್ ವೀಡಿಯೋಸಲ್ಲಿ GSM ಸಿಮ್ 800L ಜೊತೆ ಕನೆಕ್ಟ್ ಮಾಡಿ ಒಂದು ಸಿಮ್ ಅಂದರೆ ನೆಟ್ವರ್ಕ್ ಬೇಸ್ಡ್ GPRS ಸಿಸ್ಟಮನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ನಮಗೆ ಥ್ರೂ ಬ್ಲಿಂಕ್ ನೋಡ್ MCU ಯೂಸ್ ಮಾಡಿಕೊಂಡು ಒಂದು GPRS ಸಿಸ್ಟಮನ್ನು ಮಾಡಿ ತೋರಿಸ್ತೀನಿ. ಇದು ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಫ್ರೆಂಡ್ಸ್ ಇದು. ಸೊ ಇದ್ರ ಕೋಡ್ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ನೀವು ಅಲ್ಲಿಂದ ಸೇಮ್ ಆ್ಯಸ್ ಇಟ್ ಯೂಸ್ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. Do subscribe and press bell icon to get instant notification for more videos.